ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಾವಿರ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಸ್ನಾನ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ ಎಂದು ತಿಳಿಸಿಕೊಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತು ನನ್ನ ಧ್ವನಿ ಸ್ವಲ್ಪ ಹದಗೆಟ್ಟಿರೋ ಕಾರಣದಿಂದಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮದುವೆ ಎಂದರೆ ಒಂದು ಸುಂದರವಾದ ಕ್ಷಣ. ಮದುವೆ ಆದವರು ಹೆಚ್ಚು ಖುಷಿಯಾಗಿ ಇರುತ್ತಾರೆ ಎಂದು ಒಂದು ಅಧ್ಯಯನದಲ್ಲಿ ಹೇಳಿದರೆ, ಇನ್ನೊಂದು ಅಧ್ಯಯನದ ಪ್ರಕಾರ ಮದುವೆಯಾದವರು ಹೆಚ್ಚು ಜನರು ಖುಷಿಯಾಗಿ ಇರುವುದು ಕಡಿಮೆ ಎಂದು ಹೇಳಲಾಗಿದೆ. ಮದುವೆಯಾದ ಬಳಿಕ ದಂಪತಿಗಳಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವುದು, ಸಂಸಾರ ಸಾಗಿಸುವುದು ತುಂಬ ಕಷ್ಟಕರವಾದ ವಿಷಯ ಎಂದು ಕೆಲವರ ಬಾಯಲ್ಲಿ ಕೇಳಿಬಂದಿದೆ. ಹಾಗೆ ಮದುವೆ ಆದ ಬಳಿಕ ತಮ್ಮ ಆಸೆಗಳನ್ನು, ತಮ್ಮ ಸಂಗಾತಿಗೆ ಇಷ್ಟವಿಲ್ಲದ ವಿಚಾರಗಳನ್ನು ಅಂದೇ ಕೈಬಿಡಬೇಕಾಗುತ್ತದೆ ಮತ್ತು ಅವರ ಆಸೆಯಂತೆ, ಅವರ ಇಚ್ಛೆಯಂತೆ ಪತಿ ಆದವರು ಹೆಂಡತಿಯವರ ಮಾತು ಕೇಳಬೇಕಾಗುತ್ತದೆ. ಅಥವಾ ಪತ್ನಿಯ ಮಾತನ್ನು ಪತಿ ಕೇಳುವುದರೊಂದಿಗೆ ಪತಿಯ ಮಾತನ್ನು ಕೂಡ ಪತ್ನಿ ಕೇಳುವಂಥ ವಿಚಾರಗಳು ಸಂಸಾರಿಕ ಜೀವನದಲ್ಲಿ ಬರುವುದು ಮಾಮೂಲಿ. ಗಂಡ ಹೆಂಡತಿ ಜೊತೆಗೆ ಸ್ನಾನ ಮಾಡಿದರೆ ಆಗುವಂತಹ ಲಾಭಗಳ ಬಗ್ಗೆ ನಿಮಗೆಷ್ಟು ಗೊತ್ತು? ತಿಳಿಯಬೇಕಾದರೆ ಈ ವಿಡಿಯೋವನ್ನು ನೋಡಿ. ಒಬ್ಬರಿಗೊಬ್ಬರು ಅರ್ಥೈಸಿಕೊಂಡು ಹೊಂದಿಕೊಂಡು ಅವರ ಸುಖಕರವಾದ ದಾಂಪತ್ಯ ಜೀವನದಲ್ಲಿ ಸಂಸಾರವನ್ನು ತುಂಬಿಸಿಕೊಂಡು ಹೋಗುವವರು ಕೂಡ ಹೆಚ್ಚು. ದಾಂಪತ್ಯ ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ವಿಚಾರ ತಿಳಿದುಕೊಂಡಿರುತ್ತೀರಿ. ಗಂಡ ಆದವರು ಹೇಗೆ ಇರಬೇಕು, ಹೆಂಡತಿ ಆದವರು ಹೇಗೆ ಗಂಡನ ಕೆಲ ವಿಚಾರಗಳಲ್ಲಿ ನಡೆದುಕೊಳ್ಳಬೇಕು, ಗಂಡನಿಗೆ ಇಷ್ಟ ಆಗದಂತಹ ಕೆಲಸಗಳನ್ನು ಹೆಂಡತಿ ಮಾಡಬಾರದು ಎಂಬುದಾಗಿ ತಿಳಿದುಕೊಂಡಿದ್ದೀರಿ. ಗಂಡ ಹೆಂಡತಿ ಒಟ್ಟಿಗೆ ಸ್ನಾನ ಮಾಡಬೇಕಂತೆ. ಒಟ್ಟಿಗೆ ಸ್ನಾನ ಮಾಡಿದರೆ ಸಾಕಷ್ಟು ಲಾಭಗಳಿವೆ ಎಂದು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ಗಂಡ ಹೆಂಡತಿಯರು ಮದುವೆಯಾದ ಬಳಿಕ ಒಟ್ಟಿಗೆ ಇರುವುದು ಮತ್ತು ಒಟ್ಟಿಗೆ ಸಮಯ ಕಳೆಯುವುದು, ಏಕಾಂತದಲ್ಲಿ ಇರೋದು ಸಹಜ. ಹಾಗೆ ಮಲಗುವುದು, ಹಾಗೆ ಲೈಂಗಿಕ ಕ್ರಿಯೆಯನ್ನು ಮಾಡುವುದು ಮಾಮೂಲಿಯಾಗಿರುತ್ತದೆ. ಆದರೆ ಒಟ್ಟಿಗೆ ಸ್ನಾನವನ್ನು ಕಡಿಮೆ ದಂಪತಿಗಳು ಮಾತ್ರ ಮಾಡುತ್ತಾರೆ. ಇದರಿಂದ ತುಂಬ ಲಾಭಗಳಿವೆ. ಒಟ್ಟಿಗೆ ಗಂಡ ಹೆಂಡತಿ ಸ್ನಾನ ಮಾಡಿದರೆ ಆ ಸಮಯದಲ್ಲಿ ಒತ್ತಡ ಕಡಿಮೆಯಾಗುತ್ತದಂತೆ. ಹಾಗೆ ಯಾವುದೇ ಚಿಂತೆ ಇಲ್ಲದೆ ಸ್ವಲ್ಪ ಸಮಯ ತಮ್ಮ ಇಷ್ಟದ ಸತಿಪತಿಗಳ ನಡುವೆ ಉಲ್ಲಾಸದ ಕ್ಷಣ ಹುಟ್ಟುತ್ತದೆ ಎಂದು ತಜ್ಞರು ಹೇಳುತ್ತಿದ್ದಾರೆ. ಸ್ನಾನ ಮಾಡುವಾಗ ಬೆನ್ನಿನ ಭಾಗವನ್ನು ಮುಟ್ಟಲು ಅಸಾಧ್ಯ, ಹೆಚ್ಚು ಕಷ್ಟ ಆಗುತ್ತದೆ. ಆಗ ಒಬ್ಬರಿಗೊಬ್ಬರು ಮಸಾಜ್ ಮಾಡಿಕೊಳ್ಳುತ್ತಾ ಸ್ನಾನ ಮಾಡಿದರೆ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ, ಹೆಚ್ಚು ರಿಲ್ಯಾಕ್ಸ್ ಆಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಇನ್ನಷ್ಟು ವಿಷಯ ತಿಳಿಯಲು ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.